ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ರಿಂದ ವಾದ ಮಂಡನೆ. ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ. ಚಾರ್ಜ್ ಶೀಟ್ನಲ್ಲಿ ಕೆಲ ಅಂಶಗಳು ಕೋರ್ಟ್ ಗಮನಕ್ಕೆ. ಅತ್ಯುತ್ತಮ ತನಿಖೆ ಎಂದ ಎಸ್ಪಿಪಿ ಕೋರ್ಟ್ಗೆ ಹೇಳಿದ್ದಾರೆ. ಆದರೆ ನನ್ನ ಪ್ರಕಾರ ಇದು ತುಂಬಾ ಕೆಟ್ಟದಾದ ತನಿಖೆಯಾಗಿದೆ. ಈ ಪ್ರಕರಣದಲ್ಲಿ ಮೊದಲ ಟ್ರಯಲ್ ಮಾಧ್ಯಮಗಳಲ್ಲಿ ನಡೆದಿದೆ. ತನಿಖೆಯ ಪ್ರತಿ ಹಂತದಲ್ಲೂ ಮಾಧ್ಯಮಗಳ ಟ್ರಯಲ್. ದರ್ಶನ್ ಅವರನ್ನ ಅಪರಾಧಿ ಎಂಬಂತೆ ಬಿಂಬಿಸಲಾಗ್ತಿದೆ. ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರಿಂದ ವಾದ ಮಂಡನೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ಜಾಮೀನು ಅರ್ಜಿ ವಿಚಾರಣೆ ಈಗ ನಡೀತಾ ಇರತಕ್ಕಂಥದ್ದು. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರಿಂದ ವಾದ ಮಂಡನೆ. ಇನ್ನು ಚಾರ್ಜ್ ಶೀಟ್ನಲ್ಲಿ ಕೆಲ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತಂದು ವಾದ ಮಂಡನೆ ಮಾಡುತ್ತಿರುವ ಹಿರಿಯ ವಕೀಲ ಸಿ.ವಿ. ನಾಗೇಶ್, ಇದು ಅತ್ಯುತ್ತಮ ತನಿಖೆ ಎಂದು ಎಸ್ಪಿಪಿ ಕೋರ್ಟ್ಗೆ ಹೇಳಿದ್ದಾರೆ. ಆದರೆ ನನ್ನ ಪ್ರಕಾರ ಇದು ತುಂಬ ಕೆಟ್ಟದಾದ ತನಿಖೆ ಅಂತ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಕೋರ್ಟ್ ಮುಂದೆ ಹೇಳಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಮೊದಲು ಮಾಧ್ಯಮಗಳಲ್ಲಿ ಟ್ರಯಲ್ ನಡೆದಿದೆ. ತನಿಖೆಯ ಪ್ರತಿ ಹಂತದಲ್ಲೂ ಮಾಧ್ಯಮಗಳ ಟ್ರಯಲ್ ಎಂದು ಸಿ.ವಿ. ನಾಗೇಶ್ ಅವರು ಕೋರ್ಟ್ ಮುಂದೆ ವಾದ ಮಂಡನೆ ಮಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಸುಪ್ರೀಂ ಕೋರ್ಟ್ನ 2 ತೀರ್ಪುಗಳನ್ನು ಉಲ್ಲೇಖಿಸಿ ವಾದ. ಸುಪ್ರೀಂ ತೀರ್ಪು ಉಲ್ಲೇಖಿಸಿ ವಕೀಲ ಸಿ.ವಿ. ನಾಗೇಶ್ ವಾದ. ಸುಪ್ರೀಂ ತೀರ್ಪಿನ ಪ್ರತಿ ಕೇಳಿದ ಎಸ್ಪಿಪಿ ಪ್ರಸನ್ನಕುಮಾರ್, ನಾನು ಕಷ್ಟಪಟ್ಟು ಸಂಗ್ರಹಿಸಿದ ಪ್ರತಿ ನಿಮಗೆ ಕೊಡಬೇಕೆಂದಿಲ್ಲ, ಆದರೂ ನಿಮಗೆ ತೀರ್ಪಿನ ಪ್ರತಿಗಳನ್ನು ನೀಡುತ್ತೇನೆ ಅಂತ ವಕೀಲ ಸಿ.ವಿ. ನಾಗೇಶ್ ಹೇಳಿದ್ದಾರೆ. ಪಂಚನಾಮೆ ಪ್ರತಿಯನ್ನು ಕೋರ್ಟ್ಗೆ ಹಾಜರುಪಡಿಸಿದ ನಾಗೇಶ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಸುಪ್ರೀಂ ಕೋರ್ಟ್ನ 2 ತೀರ್ಪುಗಳನ್ನು ಉಲ್ಲೇಖಿಸಿ ವಾದ. ಈ ಒಂದು ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಹಿರಿಯ ವಕೀಲ ಸಿ.ವಿ. ನಾಗೇಶ್, ಆರೋಪಿ ದರ್ಶನ್ ಪರ ವಕೀಲರು, ಇನ್ನು ಸುಪ್ರೀಂ ಕೋರ್ಟ್ನ 2 ತೀರ್ಪುಗಳನ್ನು ಉಲ್ಲೇಖಿಸಿ ವಾದವನ್ನು ಶುರು ಮಾಡಿದ ಹಿರಿಯ ವಕೀಲ ಸಿ.ವಿ. ನಾಗೇಶ್. ಇನ್ನು ಇದೇ ವೇಳೆ ಸುಪ್ರೀಂ ತೀರ್ಪಿನ ಪ್ರತಿ ಕೇಳಿದ ಎಸ್ಪಿಪಿ ಪ್ರಸನ್ನಕುಮಾರ್, ನಾನು ಕಷ್ಟಪಟ್ಟು ಸಂಗ್ರಹಿಸಿದ ಪ್ರತಿ ನಿಮಗೆ ಕೊಡಬೇಕೆಂದಿಲ್ಲ, ಆದರೂ ನಿಮಗೆ ತೀರ್ಪಿನ ಪ್ರತಿಗಳನ್ನು ನೀಡುತ್ತೇನೆ ಅಂತ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಕೋರ್ಟ್ ಮುಂದೆ ತಿಳಿಸಿದ್ದಾರೆ. ಮೃತನ ಮುಖವನ್ನು ನಾಯಿ ತಿಂದಿದೆ ಎಂದು ವರದಿಯಲ್ಲಿದೆ. ಆದರೆ ಗಾಯವನ್ನು ಹಲ್ಲೆ ಎಂದು ತೋರಿಸಲಾಗುತ್ತಿದೆ. ಮರದ ಕೊಂಬೆ, ಹಗ್ಗ, ನೀರಿನ ಬಾಟಲ್ ವಶಕ್ಕೆ ಪಡೆಯಲಾಗಿದೆ. ನೀರಿನ ಬಾಟಲ್ ಕೂಡ ಸಾಕ್ಷ್ಯ ಅಂತ ತೋರಿಸಿದ್ದಾರೆ. ಜೂನ್ 9ರಂದೇ ಈ ಎಲ್ಲವನ್ನು ಪೊಲೀಸ್ ವಶದಲ್ಲಿತ್ತು. ಜೂನ್ 12ರಂದು ಕತ್ತಲೆಯಲ್ಲಿ ಪಂಚನಾಮೆ ಮಾಡಿ ರಿಕವರಿ ಮಾಡಿದ್ದಾರೆ. ಪೊಲೀಸರಿಗೆ ಬೆಳಗ್ಗೆ ಸಿಗದಿದ್ದ ಈ ವಸ್ತುಗಳು ರಾತ್ರಿ ಸಿಕ್ಕಿದ್ದೇ ಹೇಗೆ? ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತನ ಮುಖವನ್ನು ನಾಯಿ ತಿಂದಿದೆ ಎಂದು ವರದಿಯಲ್ಲಿದೆ. ಆದರೆ ಗಾಯವನ್ನು ಹಲ್ಲೆ ಎಂದು ತೋರಿಸಲಾಗ್ತಿದೆ. ಮರದ ಕೊಂಬೆ, ಹಗ್ಗ, ನೀರಿನ ಬಾಟಲನ್ನು ವಶಕ್ಕೆ ಪಡೆಯಲಾಗಿದೆ. ನೀರಿನ ಬಾಟಲ್ ಕೂಡ ಸಾಕ್ಷ್ಯ ಅಂತ ತೋರಿಸಿದ್ದಾರೆ. ಇನ್ನು ಜೂನ್ 9ರಂದೇ ಈ ಎಲ್ಲವನ್ನು ಪೊಲೀಸ್ ವಶದಲ್ಲಿತ್ತು.
ಜೂನ್ 12ರಂದು ಕತ್ತಲೆಯಲ್ಲಿ ಪಂಚನಾಮೆ ಮಾಡಿ ರಿಕವರಿ ಮಾಡಿದ್ದಾರೆ. ಪೊಲೀಸರಿಗೆ ಬೆಳಗ್ಗೆ ಸಿಗದಿದ್ದ ಈ ವಸ್ತುಗಳು ರಾತ್ರಿ ಸಿಕ್ಕಿದ್ದೇಗೆ? ಈ ಕೇಸ್ನಲ್ಲಿ ರಿಕವರಿ ಎಲ್ಲ ಸುಳ್ಳು ಎಂದು ವಕೀಲ ನಾಗೇಶ್ ವಾದ ಮಾಡಿದ್ದಾರೆ. ಪ್ರಕರಣದ ಸಾಕ್ಷ್ಯಗಳನ್ನು ತನಿಖಾಧಿಕಾರಿ ಸೃಷ್ಟಿ ಮಾಡಿದ್ದಾರೆ. ನಟ ದರ್ಶನ್ ಅವರಿಗೆ ಜಾಮೀನು ನೀಡಬೇಕೆಂದು ನಾಗೇಶ್ ಮನವಿ ಮಾಡಿಕೊಂಡಿದ್ದಾರೆ.